Lights, camera, action. ಸಿನಿಮಾ ಮಾಡೋರಿಗೆ ವ್ಯಾಪಾರ ಆಗತ್ತೆ, ಸಿನಿಮಾ ನೋಡೋರಿಗೆ ಮನರಂಜನೆ ಸಿಕ್ಕತ್ತೆ. ಇಟ್ಸ್ ಎ ಗ್ರೇಟ್ ರಿಲ್ಯಾಕ್ಸೇಷನ್ ಇನ್ ದೇರ್ ಲೈಫ್ಸ್. Cinema is more than entertainment. It reflects society, it shapes thinking, and it carries values from one generation to the next. In a time of changing trends, he chose to tell simple stories. Stories rooted in family, culture, and moral values. ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಕೆಡು ಬರಬಾರದು, ಸಿನಿಮಾ ನೋಡಿ ಯಾರು ಹಾಳಾಗಬಾರದು ಅನ್ನೋದು ನನ್ನ ಮುಖ್ಯ ಉದ್ದೇಶ. ತಾತ, ಅಜ್ಜಿ, ತಂದೆ, ತಾಯಿ, ಅಕ್ಕಂದ್ರು, ತಂಗಿಯರು, ಸೊಸೆಯಂದರು, ಮೊಮ್ಮಕ್ಕಳು ಎಲ್ಲ ಕೂತು ಸಂತೋಷವಾಗಿ ಧೈರ್ಯವಾಗಿ ಸಿನಿಮಾ ನೋಡಬಹುದು. 99% ಸಾಯಿ ಪ್ರಕಾಶ್ ಮಾಡಿದ ಸಿನಿಮಾಗಳು ಯೂನಿವರ್ಸಲ್. His films spoke to common people. They showed relationships, emotions, and the importance of right conduct in daily life. ಅಣ್ಣ ತಂಗಿ ನೋಡುವಾಗ ಎಷ್ಟೋ ಜನ ಅಣ್ಣ ತಂಗಿಯರು ಡಿಪಾರ್ಟ್ ಆಗೋದು ನಾವು ಒಂದಾಗಿದ್ದಾರೆ. ದಿನ ಫೋನ್ಗಳು ಬರೋದು, ಅಣ್ಣ ನಿಮ್ ಸಿನಿಮಾ ನೋಡಿದೀವಿ, ಇವತ್ತಿಬ್ರು ಅಣ್ಣ ತಂಗಿ ಒಂದಾಗಿ ಸಿನಿಮಾ ನೋಡ್ಕೊಂಡು ನಿಮಗೆ ಫೋನ್ ಮಾಡ್ತಾ ಇದ್ವಿ. ಇದಕ್ಕಿಂತ ಜೀವನದಲ್ಲಿ ಏನಿಲ್ಲ. ಸಮಾಜಕ್ಕೆ ನಾವು ಕೊಡುವಂತ ಕೊಡುಗೆ. For him, cinema was not just business. It was a responsibility to influence minds positively and guide society in the right direction. ನಾನು 16 ವರ್ಷ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ, ಸ್ಟೋರಿ ರೈಟರ್ ಆಗಿ, ಸ್ಟೋರಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಆ ಫಲ ನನಗೆ ಸಿಕ್ತು. ಆ 16 ವರ್ಷ ಏನು ಕಷ್ಟಪಟ್ಟಿದ್ದೀನೋ 106 ಸಿನಿಮಾ ಮಾಡಕ್ಕೆ ನನಗೆ ಅವಕಾಶ ಸಿಕ್ತು. ಫಸ್ಟ್ ಫಿಲ್ಮ್ ತರಾನೇ ಯೋಚನೆ ಮಾಡಿ ಮಾಡ್ತೀನಿ ನಾನು. ಇದು ನಾನು 106ನೇ ಚಿತ್ರ, ಇದು 100ನೇ ಚಿತ್ರ ಅಂತ ನಾನು ಸ್ಪೆಷಲ್ ತಗೊಳ್ಳಲ್ಲ. Even today, his films are remembered for their simplicity, emotional depth, and strong cultural roots. For using cinema to promote culture, values, and meaningful storytelling, we are honored to recognize Om Sai Prakash. Today, VAPS Technosoft proudly presents the Vidya Varenya Award to Om Sai Prakash for stories that shape society.